ನಿಮ್ಮೆಲ್ಲರಲ್ಲಿಯೂ ಬೆಳಗುತ್ತಿರುವ ಆ ಜ್ಯೋತಿಯನ್ನು ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಧ್ಯಾನದ ನಿಯಮಗಳು ಅಂತ. ಇಲ್ಲಿ ಧ್ಯಾನದ ನಿಯಮಗಳು ಅಂತ ಹೇಳಿದಾಗ ಅದಕ್ಕಷ್ಟೇ ನಾವು ಸೀಮಿತರಾಗದೆ ಧ್ಯಾನವನ್ನು ಎಲ್ಲಿ ಏಕೆ ಹೇಗೆ ಮಾಡಬೇಕು ಅನ್ನೋದಕ್ಕಿಂತ ಮೊದಲು ಧ್ಯಾನದ ಉದ್ದೇಶ, ಧ್ಯಾನದ ಮಹತ್ವ, ಈ ಸೃಷ್ಟಿಯ ಮಹತ್ವ ಇವನ್ನೆಲ್ಲ ತಿಳ್ಕೊಳ್ಳೋಣ ಅಂತ ನಾನು ಚಿಂತನೆ ಮಾಡಿ ವಿಷಯಗಳನ್ನು ತಿಳಿದುಕೊಂಡು ತಮ್ಮೆಲ್ಲರಿಗೂ ತಿಳಿಸಲು ಬಂದಿದ್ದೇನೆ. ತಮಗೆ ಯಾವ ವಿಷಯದಲ್ಲಾದರೂ ಪ್ರಶ್ನೆ ಸಂಶಯ ಇದ್ದರೆ ಕಾರ್ಯಕ್ರಮ ಮುಗಿದ ನಂತರ, ಅಂದರೆ ಕೊನೆಯ ಭಾಗದಲ್ಲಿ ತಾವುಗಳು ತಮ್ಮ ಸಂಶಯ ಅಥವಾ ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲಿ ಸಹಜವಾಗಿ ಏನಾಗುತ್ತೆ ಅಂದರೆ, ಪ್ರತಿ ವಿಷಯ ನಮ್ಮ ಮನಸ್ಸಿಗೆ ಬರ್ತಾ ಇದ್ದಾಗೇ ಅದನ್ನು ನಾವು ಅನಲೈಸ್ ಮಾಡ್ತೀವಿ. ಯಾವುದೋ ಬೇರೊಂದು ವಿಷಯಕ್ಕೆ ಅದರ ಸಂಬಂಧವನ್ನು ಕಲ್ಪಿಸಿ ಇದು ಸರಿಯಾ ತಪ್ಪಾ ಅಂತ ಚಿಂತನೆ ಮಾಡ್ತಾ ಹೋಗ್ತೀವಿ. ಆ ರೀತಿ ಚಿಂತನೆ ಮಾಡಿದಾಗ ಏನಾಗುತ್ತೆ, ನಾವು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ತಿಳಿದದೆಲ್ಲವ ಮರೆತು, ತಿಳಿದದೆಲ್ಲವ ಬಿಟ್ಟು, ಜೆ.ಕೆ. ಅವರು ಹೇಳಿದಾಗೆ ಆ ಕ್ಷಣದಲ್ಲಿ, ಈ ಸಂದರ್ಭದಲ್ಲಿ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನನ ನಾವು ಮಾಡೋಣ. ಇಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂದರೆ, ಮೊದಲು ಋಗ್ವೇದದಲ್ಲಿ ಏನು ಒಂದು ಕೆಲವು ಸೂಕ್ತಗಳಿದೆ, ಆ ಸೂಕ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಸೂಕ್ತದ ಹೆಸರು ನಾಸದೀಯ ಸೂಕ್ತ ಅಂತ. ಆ ಋಗ್ವೇದದ ನಾಸದೀಯ ಸೂಕ್ತ ಏನು ಹೇಳುತ್ತೆ, ಅದರ ಅರ್ಥ ಏನು ಅನ್ನೋದು ತಿಳ್ಕೊಂಡಾಗ ನಾವು ಮುಂದಿನ ವಿಷಯದಲ್ಲಿ ಏನೆಲ್ಲ ಪ್ರಯತ್ನಪಟ್ಟು ತಿಳಿದುಕೊಳ್ಳುವ ಆಸೆ ಬರುತ್ತೆ ಅಥವಾ ತಿಳಿದುಕೊಳ್ಳಬೇಕು ಅನಿಸುತ್ತೆ ಅನ್ನೋದು ಪ್ರೇರಣೆ ಆಗುತ್ತೆ. ಈ ನಾಸದೀಯ ಸೂಕ್ತ ಅನ್ನೋದು ಈ ಸೃಷ್ಟಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ತಮ್ಮ ಜ್ಞಾನದಿಂದ ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡಿ, ತಪಸ್ಸು ಮಾಡಿ ಈ ಸೂಕ್ತಿಯನ್ನು ಬರೆದಿದ್ದಾರೆ. ಈ ಸೂಕ್ತಿಯ ನಂತರ ನಾವು ನಮ್ಮ ಥಿಯಾಸಫಿಯ ಆತ್ಮದ ಸಂಸರಣೆಯ ಬಗ್ಗೆ ತಿಳ್ಕೊಳ್ಳೋಣ. ಅದ ನಂತರ ಧ್ಯಾನದ ಬಗ್ಗೆ, ಕೊನೆಯ ಹಂತದಲ್ಲಿ ಈ ಧ್ಯಾನವನ್ನು ಒಂದು 10 ಅಥವಾ 15 ನಿಮಿಷಗಳ ಕಾಲ ಧ್ಯಾನ ಮಾಡಿ ನಾವು ತಿಳಿದುಕೊಂಡ ವಿಷಯವನ್ನು ಪ್ರಯೋಗವಾಗಿ ಮಾಡಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. ಈ ನಾಸದೀಯ ಸೂಕ್ತದಲ್ಲಿ ಅದರ ಒಂದು ಶ್ಲೋಕವನ್ನು ನಾನೀಗ ಒಂದು ಆಡಿಯೋ ಮುಖಾಂತರ ತಮಗೆ ತಿಳಿಸಿ, ಅದ ನಂತರ ಆ ವಿಷಯದ ಬಗ್ಗೆ ಚರ್ಚಿಸಿ ಮುಂದುವರಿಯೋಣ.
ಇದು ನಾಸದೀಯ ಸೂಕ್ತದಲ್ಲಿರುವ 7 ಮಂತ್ರಗಳಲ್ಲಿ 3-4 ಮಂತ್ರಗಳು ಮಾತ್ರ ಇಲ್ಲಿ ಉಚ್ಚಾರಣೆ ಮಾಡಿದ್ದಾರೆ. ಅದರ ಅರ್ಥನ ನಾವು ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ನಾಸದೀಯ ಸೂಕ್ತ ಅಂದರೆ ಏನು ಅಂದರೆ, ಏನೂ ಇಲ್ಲದ್ದು, ನಾ ಅಸತ್ ನಾ ಅಸ್ಮಿತ್. ಇದು ಕಲ್ಪನೆಗೆ ತೆಗೆದುಕೊಳ್ಳಲು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲವನ್ನೂ ನೋಡ್ತೇವೆ, ಭೌತಿಕವಾಗಿ ಎಲ್ಲವನ್ನೂ ನೋಡ್ತೇವೆ. ಸೃಷ್ಟಿಯ ಮೊದಲು ಏನೂ ಇರಲಿಲ್ಲ. ಆ ಸಮಯದಲ್ಲಿ ಏನಿತ್ತು, ಹೇಗಿತ್ತು ಅನ್ನೋದು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಅದ ನಂತರ ಸೃಷ್ಟಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಇಲ್ಲಿ ಋಷಿಮುನಿಗಳು ತಮ್ಮ ಮಂತ್ರದಲ್ಲಿ ಹೇಳಿದ್ದಾರೆ. ಆ ಸಮಯದಲ್ಲಿ ಭೂಮಿಯೂ ಇಲ್ಲ, ಸೂರ್ಯಚಂದ್ರರಿಲ್ಲ, ಸೌರವ್ಯೂಹವಿಲ್ಲ, ಇಡೀ ಬ್ರಹ್ಮಾಂಡವೇ ಇಲ್ಲ. ಅಂದರೆ ಎಕ್ಸಿಸ್ಟೆನ್ಸ್ ಆ್ಯಂಡ್ ನೋ ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆನ್ಸ್ ಇದೆ, ಎಕ್ಸಿಸ್ಟೆನ್ಸ್ ಇಲ್ಲ. ಈ ರೀತಿ ಅರ್ಥ ಬರುವಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಮುಂದಿನದರಲ್ಲಿ ಆ ಸಮಯದಲ್ಲಿ ಗಾಳಿಯೂ ಇರಲಿಲ್ಲ, ಬೆಳಕು ಇರಲಿಲ್ಲ, ಬರೀ ಕತ್ತಲೆಯೇ ತುಂಬಿಕೊಂಡಿತ್ತು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಹಾಗಿದ್ದ ಮೇಲೆ ಕತ್ತಲೆಯ ಮಾಲೆಯಾಗಿ, ಅಂದರೆ ಬರೀ ಕತ್ತಲೆ ಅಷ್ಟೇ ಅಲ್ಲ, ಕತ್ತಲೆಯ ಮಾಲೆಯಾಗಿ ಸುತ್ತಿಕೊಂಡಿತ್ತು ಅಂತ ಹೇಳ್ತಾರೆ. ಅದ ನಂತರ ಇಂಥ ಒಂದು ಸಮಯದಲ್ಲಿ ಈ ಸೃಷ್ಟಿಯಾಗಬೇಕೆಂಬುವ ಇಚ್ಛೆ ಸೃಷ್ಟಿಯಾಯಿತು. ಈಗ ನಾವು ಮಾನವರು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಮೊದಲು ಅದರ ಇಚ್ಛೆ ಬರಬೇಕು ನಮ್ಮ ಮನಸ್ಸಿನಲ್ಲಿ. ಆ ಇಚ್ಛೆ ಬಂದ ನಂತರ ಅದು ಕ್ರಿಯೆಯಾಗಿ ಕಾರ್ಯರೂಪಕ್ಕೆ ಬರಲು ಸಾಧ್ಯ ಆಗುತ್ತೆ. ಅದೇ ರೀತಿ ಸೃಷ್ಟಿಗೂ ಮೊದಲು ಇಚ್ಛೆ ಉಂಟಾಯಿತು. ಅದ ನಂತರ ಒಂದು ಪ್ರಕಾಶಮಾನವಾದ ಜ್ವಾಲೆ ಉಂಟಾಯಿತು ಅಂತ ಹೇಳ್ತಾರೆ. ಆ ಪ್ರಕಾಶಮಾನವಾದ ಜ್ವಾಲೆ ವೈಜ್ಞಾನಿಕವಾಗಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕೆಲವರಿಗೆ ಗೊತ್ತಿರ್ಬೋದು. ವೈಜ್ಞಾನಿಕವಾಗಿ ಬಿಗ್ ಬ್ಯಾಂಗ್ ಥಿಯರಿ ಆಗಿ ಆದ ನಂತರ ಈ ವಿಶ್ವ ಪೂರ್ತಿ ಆಯಿತು. ಎಲ್ಲಿ ಆ ಬಿಗ್ ಬ್ಯಾಂಗ್ ಶಬ್ದ ಆಸ್ಫೋಟ ಉಂಟಾಯಿತು, ಅಲ್ಲಿಂದ ಸಿಡಿದಂತಹ ವಸ್ತುಗಳು ಎಲ್ಲ ದಿಕ್ಕಿನಲ್ಲೂ ಪ್ರಸರವಾಗ್ತಾ ಈ ಸೃಷ್ಟಿ, ಈ ಯೂನಿವರ್ಸು ಅಥವಾ ಮಿಲ್ಕಿ ವೇ, ಇವೆಲ್ಲ ಏನು ಹೇಳ್ತೀವಿ ಇವೆಲ್ಲ ಉಂಟಾಯಿತು. ಇಲ್ಲಿ ಒಂದು ಸಂಶಯ ಬರುತ್ತೆ, ಇದನ್ನೆಲ್ಲ ಯಾರು ಮಾಡಿದ್ರು?
ಈ ಆಸ್ಫೋಟವಾಗಲಿ, ಏನೂ ಇಲ್ಲದೇ ಇರುವಂತಹದ್ದಾಗಲಿ, ಅದ ನಂತರ ಎಲ್ಲ ಸೃಷ್ಟಿಯೂ ಆಗಿದ್ದಾಗಲಿ, ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಕಿಸ್ನೆ ಕಿಯಾ ಅಂತ ಅಲ್ಲಿ ಹೇಳ್ತಾಯಿದ್ರು ಹಿಂದಿಯಲ್ಲಿ. ಯಾರು ಇದನ್ನೆಲ್ಲ ಮಾಡಿದ್ದು? ಸಹಜವಾಗಿ ದೇವತೆಗಳ ಬಗ್ಗೆ ನಮ್ಮ ಅನಿಸಿಕೆ ದೇವರು ಮಾಡಿದ್ರು ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ಈ ಸ್ತೋತ್ರಗಳಲ್ಲಿ, ಈ ಮಂತ್ರದಲ್ಲಿ ಆ ಸಮಯದಲ್ಲಿ ಯಾವ ದೇವತೆಗಳು ಇರಲಿಲ್ಲ. ದೇವತೆಗಳು, ದೇವರು ಅನ್ನೋದು ಸೃಷ್ಟಿಯಾಗಿದ್ದು ಕ್ರಿಯೇಷನ್, ಸೃಷ್ಟಿ ನಂತರ, ಈ ಬ್ರಹ್ಮಾಂಡ ಸೃಷ್ಟಿಯ ನಂತರ ದೇವತೆಗಳ ಬಗ್ಗೆ ಹೇಳ್ತಾರೆ. ಆದರೂ ಇದನ್ನು ಮಾಡಿದವರು ಯಾರು ಅನ್ನೋ ಪ್ರಶ್ನೆನ ಆ ಋಷಿ ತನಗೆ ತಾನೇ ಹಾಕ್ಕೊಂಡು ನಂತರ ಅದಕ್ಕೆ ಉತ್ತರ ಹುಡುಕ್ತಾ ಹೋಗ್ತಾರೆ. ಆ ಉತ್ತರದಲ್ಲಿ ಅವರು ಹೀಗೆ ಹೇಳ್ತಾರೆ: ಪ್ರಪಂಚ ಸೃಷ್ಟಿ, ವಿಶ್ವ ಅಥವಾ ಬ್ರಹ್ಮಾಂಡ ಸೃಷ್ಟಿಯಾದ ನಂತರ ಅದರ ಮೊದಲು ಒಂದು ಶಕ್ತಿ ಇತ್ತು. ಏನು ಆ ಶಕ್ತಿ? ಆ ಶಕ್ತಿಯನ್ನು ಹೇಗೆ ಗುರುತಿಸೋದು ಅನ್ನೋದು. ಇದ್ರ ಬಗ್ಗೆ ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರು, ನಂತರ ವಿಜ್ಞಾನಿಗಳು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಅದ ನಂತರ ಇದ್ದದ್ದು, ಅದರ ಮೊದಲಿದ್ದದ್ದು ಎರಡು ಒಂದೇ. ಅದು ಓಂ. ಆ ಓಂಕಾರ ಅನ್ನೋದು ಮಾತ್ರ ಇವತ್ತಿಗೂ ಆಕಾಶದಲ್ಲಿ, ಬ್ರಹ್ಮಾಂಡದಲ್ಲಿ ಕೇಳಿಬರುತ್ತದೆ. ಸೃಷ್ಟಿಯ ಮೊದಲು ಆ ಓಂಕಾರ ಇತ್ತು. ಆ ಓಂಕಾರವೇ ಸರ್ವಶಕ್ತಿ. ಆ ಓಂಕಾರದಿಂದಲೇ ಇಷ್ಟೊಂದು ಸೃಷ್ಟಿ ಆಗಿರೋದು ಅನ್ನೋದು ಈ ಋಷಿಯ ಅಭಿಪ್ರಾಯ ಆಗಿದೆ. ಇಲ್ಲಿ ಇನ್ನೊಂದು ವಿಷಯ, ಈ ವಿಷಯನ ನಾನು ಪ್ರಸ್ತಾಪ ಮಾಡಿದ್ದಕ್ಕೆ ಕಾರಣ, ಇವತ್ತಿನ ಕೊನೆಯ ಭಾಗದಲ್ಲಿ ನಾವು ಮಾಡಬೇಕಾಗಿದ್ದು ಓಂಕಾರ ಧ್ಯಾನ. ಓಂಕಾರಕ್ಕೆ ಎಷ್ಟು ಪ್ರಾಶಸ್ತ್ಯವಿದೆ ಅನ್ನೋದು ತಿಳಿಯೋದಕ್ಕೋಸ್ಕರ ನಾನು ಈ ಸೃಷ್ಟಿಯ ಮೊದಲು ನಂತರದ ಋಷಿಮುನಿಯ ಆ ಅನುಭವವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನಪಟ್ಟೆ. ಇನ್ನು ಒಂದು ಶಂಕರಾಚಾರ್ಯರು ಏನು ಹೇಳ್ತಾರೆ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂತಾರೆ. ಬ್ರಹ್ಮ ಸತ್ಯವಾದದ್ದು, ಜಗತ್ತು ಮಿಥ್ಯವಾದದ್ದು. ಹೋಯ್ತು ಕರೆಂಟ್. ಅಲ್ಲ, ನಾವು ಆಸ್ಫೋಟದ ಬಗ್ಗೆ ಮಾತಾಡ್ತಾ ಇದ್ದು, ಆಸ್ಫೋಟನೇ ಆಯಿತು. ಇರಲಿ, ಕೇಳಿಸುತ್ತಲ್ಲ? ಹಾಗೂ ಕೇಳಿಸುತ್ತಲ್ಲ, ಹಾಗೆ ಮಾತಾಡ್ಕೊಳ್ಳೋಣ. ಅದ್ವೈತದಲ್ಲಿ ಈ ಬ್ರಹ್ಮ ಒಂದೇ ಸತ್ಯ, ಬೇರೆ ಎಲ್ಲ ಮಿಥ್ಯ ಅಂತ ಯಾಕೆ ಹೇಳಿದ್ರು ಅಂದರೆ, ಸಹಜವಾಗಿ ಮಾನವರಾದ ನಮಗೆ ಏನನ್ನಿಸುತ್ತೆ ಅಂದರೆ, ಆ ಕಲ್ಪನೆಯನ್ನು ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಬದುಕುವ 80, 90, 100 ವರ್ಷಗಳ ಜೀವನದಲ್ಲಿ ಎಲ್ಲವೂ ಸತ್ಯವಾಗೇ ಕಾಣಿಸುತ್ತೆ. ಎಲ್ಲವೂ ನಮ್ಮ ಅನುಭವಕ್ಕೆ ಬರುತ್ತೆ. ನಮ್ಮ ಜೀವನ, ನಮ್ಮ ಸುತ್ತಮುತ್ತಲಿನ ಇದು. ನಾವು ನಮ್ಮ ಸಮಯ ಮುಗಿದ ನಂತರ ದೇಹತ್ಯಾಗ ನಾವು ಮಾಡ್ಬೋದು. ಆದರೆ ಪ್ರಪಂಚ ಹಾಗೆ ಉಳಿದಿರುತ್ತೆ. ನಮ್ಮ ಮಕ್ಕಳು, ಮೊಮ್ಮಕ್ಕಳು ಮತ್ತು ಸಂತಾನೋತ್ಪತ್ತಿಯಾಗಿ ಅವರು ಜೀವನ ನಡೆಸ್ತಾನೇ ಇರ್ತಾರೆ. ಈ ರೀತಿ ಲಕ್ಷಾಂತರ ವರ್ಷಗಳು ನಡೆದು ಹೋಗಿದೆ. ಆ ಅನುಭವ ನಮಗೆ ಬರಲ್ಲ. ಯಾವುದು? ಈ ಜಗತ್ತು ಮಿಥ್ಯ ಅನ್ನೋ ಕಲ್ಪನೆ ನಾವು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಮಗೆ. ಯಾಕೆಂದರೆ ಅದರ ಅನುಭವ ನಮಗಾಗಿರಲ್ಲ. ವಿಶ್ವ ಸಂಪೂರ್ಣವಾಗಿ ನಾಶವಾಗಿ
ಮತ್ತೆ ಸೃಷ್ಟಿಯಾಗುವುದನ್ನು ಯಾವ ಜೀವರಾಶಿಯು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೊಂದು ಕಾರಣ ಅಂದರೆ ಇದು 100 ವರ್ಷ, 200 ವರ್ಷ, 500 ವರ್ಷದಲ್ಲಿ ಒಂದು ಬಾರಿ ನಡೆಯೋ ಕೆಲಸ ಅಲ್ಲ. ಇದು ಕೋಟ್ಯಾಂತರ ವರ್ಷಗಳ ನಂತರ, ಸಾವಿರಾರು ಕೋಟಿಗಳ ವರ್ಷಗಳ ನಂತರ ನಡೆಯುವಂತಹ ಘಟನೆ ಆಗಿರೋದ್ರಿಂದ ಇದನ್ನು ನಾವು ಕೇವಲ ಕಲ್ಪನೆ ಮಾಡ್ಕೋಬೋದೇ ಹೊರತು ಸತ್ಯವನ್ನು ಅರಿಯಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ ಮಿಥ್ಯ ಅನ್ನುವ ಆ ಒಂದು ಪದ, ಸತ್ಯವಲ್ಲದ್ದು ಅಂತ ಹೇಳೋ ಒಂದು ಪದ ಯಾಕೆ ಬರುತ್ತೆ ಅಂದರೆ, ಈ ಜಗತ್ತು ಎಷ್ಟೇ ಲಕ್ಷ ಕೋಟಿ ವರ್ಷಗಳವರೆಗೂ ಇದ್ದರೂ ಸಹ ಒಂದು ದಿನ ಅದು ಬದಲಾಗಲೇಬೇಕಾಗತ್ತೆ, ನಾಶವಾಗಿ ಮತ್ತೆ ಮರುಸೃಷ್ಟಿಯಾಗಬೇಕಾಗತ್ತೆ. ಆ ನಾಶವಾಗಿ ಮರುಸೃಷ್ಟಿಯಾಗುವ ಮಧ್ಯದಲ್ಲಿ ಉಂಟಾಗುವುದೇ ಈಗ ನಾಸದಿಯ ಸೂಕ್ತದಲ್ಲಿ ಬರುವ ವಿಷಯಗಳನ್ನು ನಾನು ಹೇಳಿದ್ದೆ. ಈಗ ಇಂತಹ ವಿಷಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದು ನಮ್ಮ ಕಲ್ಪನೆಗೆ ಮೀರಿದ್ದು. ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ, ಆದಿಯಲ್ಲಿ ಅಂತ್ಯವೆಲ್ಲಿ, ಇದು ಅನಂತವಾದುದು, ಇವೆಲ್ಲವೂ ನಮ್ಮ ಮನಸ್ಸಿನ ಅಥವಾ ಒಂದು ಪುಸ್ತಕ ಓದಿ ಅರ್ಥ ಮಾಡಿಕೊಳ್ಳುವಂತಹ ವಿಷಯ ಅಲ್ಲ. ಏಕೆಂದರೆ ಋಷಿಮುನಿಗಳು, ವಿಜ್ಞಾನಿಗಳು ಬಹಳಷ್ಟು ಸತತ ಪ್ರಯತ್ನಪಟ್ಟು ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅದು ಸಂಪೂರ್ಣ ಅಲ್ಲ. ಯಾವ ವಿಜ್ಞಾನಿ ಈ ಸೃಷ್ಟಿಯ ಬಗ್ಗೆ ಹೇಳಿದ್ದಾನೆ ಅದು 100ಕ್ಕೆ 100 ಅಲ್ಲ. ಅಥವಾ ವೇದೋಪನಿಷತ್ತುಗಳಲ್ಲಿ ಯಾವ ಸತ್ಯವನ್ನು ಹೇಳಿದ್ದಾರೆ ಅದು ಕೂಡ 100ಕ್ಕೆ 100ರಷ್ಟು ಅಲ್ಲ. ಅವರ ಅನುಭವಕ್ಕೆ ಬಂದದ್ದು ಮಾತ್ರ ಅದು. ಈ ಸಂಪೂರ್ಣ ಈ ಕಲ್ಪನೆ ಅಥವಾ ಇನ್ನೇನು ಸತ್ಯ ಅಂತ ನಾವು ಬೇರೆಯವರು ಹೇಳ್ತಾರೆ, ಅದರ ಕಲ್ಪನೆ ಅಸಾಧ್ಯ. ಇದರ ಎಷ್ಟರ ಮಟ್ಟಿಗೆ ಸತ್ಯವಾಗಿರಬಹುದು ಅಂತ ನಾವು ಚಿಂತನೆ ಮಾಡಿದಾಗ ಇದು 100ಕ್ಕೆ 0.1 ಇದು ಎಷ್ಟು ಸತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಾವು ಚಿಂತನೆ ಮಾಡಿದರೆ ಈ ವಿಶ್ವ ಎಷ್ಟು ದೊಡ್ಡದಾಗಿದೆ ಅನ್ನೋ ಕಲ್ಪನೆ ಮಾಡಿಕೊಂಡ್ರೂ ನಿಮ್ಮ ಚಿಂತನೆ ಮಾಡೋ ಆ ಮೆದುಳು ಒಡೆದು ಹೋಗುವಷ್ಟು ಪ್ರೆಷರ್ ಆಗುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಇದು ಸೌರಮಂಡಲದಲ್ಲಿ ಇಷ್ಟು ಗ್ರಹಗಳಿವೆ, ಆಯಿತಾ? ಇದು ಸೌರಮಂಡಲ ಇರುವುದು ಒಂದು ಮಿಲ್ಕಿ ವೇ ಅನ್ನೋ ಗ್ಯಾಲಕ್ಸಿಯಲ್ಲಿ. ಆ ಮಿಲ್ಕಿ ವೇಯಲ್ಲಿ ಎಷ್ಟು ಸೂರ್ಯರಿದ್ದಾರೆ ಏನೋ ಅಂದಾಜಿದೆಯಾ? ಕೋಟಿ. ಎಷ್ಟು ಕೋಟಿ ಅನ್ನೋದು ಇನ್ನೂ ಗೊತ್ತಿಲ್ಲ, ಇದು ಲೆಕ್ಕ ಹಾಕೋಕ್ಕಾಗಿಲ್ಲ. ಆ ಕೋಟ್ಯಾಂತರ 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು ಒಂದು ಗ್ಯಾಲಕ್ಸಿಯಲ್ಲಿ. ಅಂದರೆ ನಕ್ಷತ್ರ ಪುಂಜಗಳು ಅಂತ ಏನು ಕರಿತೀವಿ, ಅದರಲ್ಲಿ ಅಷ್ಟೊಂದು ಸೂರ್ಯರು ಅಂದರೆ ನಕ್ಷತ್ರಗಳಿವೆ. ಆ ಪ್ರತಿಯೊಂದು ನಕ್ಷತ್ರ ಅಥವಾ ಸೂರ್ಯರ ಸುತ್ತುವ ಗ್ರಹಗಳು ಎಷ್ಟು ಲಕ್ಷ ಕೋಟಿ ಆಗಿರ್ಬೋದು. ಇಂಥ ಈ ನಕ್ಷತ್ರ ಪುಂಜಗಳು ಎಷ್ಟಿದೆ, ಎಷ್ಟು ಕೋಟಿ ಇದೆ, ಅದರ ಲೆಕ್ಕ ಸಂಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಆಯಿತಾ? ಆದ್ದರಿಂದ ಇಷ್ಟೆಲ್ಲ ನಾವು ಬ್ರಹ್ಮಾಂಡದ ಬಗ್ಗೆ ಆಧ್ಯಾತ್ಮದ ಮಾರ್ಗದಲ್ಲಿರೋ ನಮಗೆ ಇವೆಲ್ಲ ತಿಳ್ಕೋಬೇಕು ಅನ್ನೋ ಇಚ್ಛೆ ಉಂಟಾಗ್ತದೆ. ಸೃಷ್ಟಿಯಾಗಾಯಿತು, ಮುಂದೆ ಏನಾಗುತ್ತೆ, ಆಧ್ಯಾತ್ಮ ಅಂದರೆ ಏನು, ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಆದರೆ ಸಹಜ ಜೀವನ ಮಾಡಿಕೊಂಡು, ಸರಳ ಜೀವನ ಮಾಡಿಕೊಂಡು ಜೀವನದಲ್ಲಿ ಬದುಕುವ ವ್ಯಕ್ತಿಗೆ ಮನಸ್ಸಿನ ಕಲ್ಪನೆಯ ಯಾವ ಭಾಗಕ್ಕೂ ಅದು ಹೋಗೋದಿಲ್ಲ. ನಾವೇನೋ ಆಧ್ಯಾತ್ಮದಲ್ಲಿ ಬಂದಿದ್ದೀವಿ, ಥಿಯಾಸಫಿಯಲ್ಲಿ ಬಂದಿದ್ದೇವೆ, ಕೆಲವು ಪುಸ್ತಕಗಳನ್ನು ಓದಿದ್ದೇವೆ, ಅದರಲ್ಲಿ ನಮಗೆ ಇಚ್ಛೆ ಇದೆ. ಆ ಕಾರಣದಿಂದ ನಾವು ಇಷ್ಟು ವಿಷಯಗಳನ್ನ ತಿಳ್ಕೊಂಡು
ಮುಂದೆ ಏನು ಈ ಆಧ್ಯಾತ್ಮ ಮಾರ್ಗದಲ್ಲಿ ಏನು ಮಾಡಬೇಕು ಅನ್ನೋ ವಿಷಯಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ವೈಜ್ಞಾನಿಕವಾಗಿ ಕೂಡ ಆ ಓಂಕಾರದ ಬಗ್ಗೆ ನಾನು ಹೇಳಿದಾಗ ವಿಜ್ಞಾನದಲ್ಲೂ ಕೂಡ ಅದು ಪ್ರೂವ್ ಆಗಿದೆ. 1977ರಲ್ಲಿ ವಾಯೇಜರ್ ಅನ್ನೋ ಉಪಗ್ರಹವನ್ನು ಉಡಾವಣೆ ಮಾಡಿ ಅದರಿಂದ ಬಂದ ಶಬ್ದ ಬರೋದಿಲ್ಲ. ಈ ಶಬ್ದ ಅನ್ನೋದು, ಸೌಂಡ್ ಅನ್ನೋದು ಈ ಭೂಮಿಯಲ್ಲಿ ಮಾತ್ರ. ಎಲ್ಲಿಯವರೆಗೆ ಭೂಮಿಯಲ್ಲಿ ಎಲ್ಲಿಯವರೆಗೂ ಗಾಳಿ ವಾತಾವರಣ ಇದೆಯೋ ಅಲ್ಲಿವರೆಗೂ ಶಬ್ದದ ಕೆಲಸ ಅಷ್ಟೇ. ಆದರೆ ಬ್ರಹ್ಮಾಂಡದಲ್ಲಿ ಈ ಶಬ್ದ ಬರ್ತದೆ ಅಂತ ಹೆಂಗೆ ಗೊತ್ತಾಯಿತು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರ್ಬೋದು. ಅದು ಸೌಂಡು ನಮ್ಮ ಕಿವಿಗೆ ಕೇಳಿಸೋ ಥರ ಬರೋದಿಲ್ಲ. ಅದು ಒಂದು ರೀತಿ ವೈಬ್ರೇಷನ್, ಸ್ಪಂದನ. ಆ ಸ್ಪಂದನವನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಮಾಡಿ ಅದನ್ನು ಸೌಂಡ್ ವೇವ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ಓಂಕಾರ ಶಬ್ದದ ರೀತಿಯಲ್ಲಿ ಇರುತ್ತೆ. ಆ ಅನ್ನೋ ಶಬ್ದ ಬರುತ್ತೆ. ಆ ಓಂ ಓಂ ಅನ್ನೋ ರೀತಿ ಆ ಶಬ್ದ ಗೋಚರ ಆಗುತ್ತೆ ಅನ್ನೋದು ವಿಜ್ಞಾನಿಗಳು, ನಾಸಾ ವಿಜ್ಞಾನಿಗಳು ತಿಳಿಸಿರೋದು. ಆ ಶಬ್ದನ ಬೇಕಾದರೆ ನೀವು ಯೂಟ್ಯೂಬಲ್ಲಿ ಹಾಕಿ ಕೇಳಿದ್ರೆ ಆ ಸೌಂಡ್ಗಳು ಬರುತ್ತೆ. ಅವರು ನಾಸಾದವ್ರಿಗೆ ಏನೇನು ರೆಕಾರ್ಡ್ ಮಾಡಿದ್ದಾರೆ, ಈ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ, ಕೃಷ್ಣ ವಿವರ ಅಥವಾ ಬ್ಲ್ಯಾಕ್ ಹೋಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದು ಕಪ್ಪು ಬಿಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದರಲ್ಲೂ ಒಂದು ಶಬ್ದ ಬರ್ತದೆ. ಯಾಕೆ ಅಂದರೆ ಬ್ಲ್ಯಾಕ್ ಹೋಲಲ್ಲಿ ಇಡೀ ವಿಶ್ವದ ಒಂದು ಮೂಲೆಯಲ್ಲಿ ಕೆಲವು ಸೌರಮಂಡಲಗಳು, ನಕ್ಷತ್ರ ಮಂಡಲಗಳು ನಾಶವಾಗಿ ಕಪ್ಪು ಬಿಲ ಉಂಟಾಗುತ್ತೆ. ಆ ರೀತಿ ಕಪ್ಪು ಬಿಲ ಉಂಟಾಗುವ ಸಮಯದಲ್ಲಿ ಉಂಟಾಗುವಂತಹ ಆ ಶಬ್ದವನ್ನು ಕೂಡ ನಾಸಾದವರು ರೆಕಾರ್ಡ್ ಮಾಡಿಟ್ಟಿದ್ದಾರೆ. ಆದ್ದರಿಂದ ಈಗಿನ ನಮ್ಮ ಆಧ್ಯಾತ್ಮ ಪಯಣದಲ್ಲಿ ಬಹಳಷ್ಟು ಮುಖ್ಯವಾಗಿ ಬೇಕಾಗಿರುವುದು ಓಂಕಾರ. ಓಂಕಾರದ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಅರ್ಥವಾಗೋದಕ್ಕೋಸ್ಕರ ನಾನು ಇಷ್ಟೆಲ್ಲ ವಿಷಯಗಳನ್ನ ಹೇಳ್ತಾ ಬಂದೆ. ಅಂದರೆ ನಮ್ಮ ಆಧ್ಯಾತ್ಮದ ಅನುಭವದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಒಬ್ಬ ಬ್ರಹ್ಮ, ಒಬ್ಬ ವಿಷ್ಣು, ಒಬ್ಬ ಶಿವ. ಆದರೆ ಇದು ನಮ್ಮ ಬ್ರಹ್ಮಾಂಡಕ್ಕಾಯಿತು. ಒಂದು ಬ್ರಹ್ಮಾಂಡ ಅಲ್ಲ ಇಲ್ಲಿರೋದು, ನೂರಾರು, ಸಾವಿರಾರು, ಲಕ್ಷಾಂತರ ಬ್ರಹ್ಮಾಂಡಗಳಿವೆ. ಏನಿದು ಇಷ್ಟೊಂದು ಬ್ರಹ್ಮಾಂಡಗಳಿವೆ, ಇಷ್ಟೊಂದು ಬ್ರಹ್ಮಾಂಡಗಳನ್ನ ನೋಡೋದಕ್ಕೆ ಬ್ರಹ್ಮಾಂಡ ಪಾಲಕರು ಯಾರು, ಹೇಗೆ ಅನ್ನೋದ್ರ ಬಗ್ಗೆ ಒಂದು ಜಾನಪದ ಸಣ್ಣ ಕತೆ. ಅದು ಏನಂದರೆ ನಮ್ಮ ಈ ಕಲ್ಪನೆಗೆ ಬರುವ ಹಾಗೆ ಅಂತ. ಒಂದು ಬಾರಿ ನಮ್ಮ 4 ತಲೆ ಬ್ರಹ್ಮ ಅಂದರೆ ನಮ್ಮ ಬ್ರಹ್ಮ ಲೋಕಪಾಲಕನ ಹತ್ರ ಬಂದರು. ಅಂದರೆ ಲೋಕಪಾಲನೆ ಮಾಡೋದು ಯಾರು? ವಿಷ್ಣು. ಇಲ್ಲಿ ವಿಷ್ಣು ಪಾಲಕ ಮಾತ್ರ ಅಷ್ಟೇ. ಆದರೆ ಇವರೆಲ್ಲರಿಗೂ ಮೀರಿದ ಓಂಕಾರದ ಒಬ್ಬ ಮಹಾನಾಯಕ ಇದ್ದಾನೆ. ಆ ನಾಯಕನಲ್ಲಿಗೆ ಬ್ರಹ್ಮ ಬಂದರು. ಇದು ಜಾನಪದ ಕತೆ, ಇದಕ್ಕೆ ವೈಜ್ಞಾನಿಕ ಇದನ್ನು ಸೇರಿಸೋದು ಬೇಡ. ಬ್ರಹ್ಮ ಬಂದು ಬಾಗಿಲು ಕಾಯ್ತಾಯಿದ್ರು. ಆ ಗೇಟ್ ಕೀಪರ್ ಅಂತ ಏನು ಹೇಳ್ತೀವಿ ಅವ್ರ ಹತ್ರ, ನೋಡಪ್ಪ ನಾನು ಬ್ರಹ್ಮ ಬಂದಿದ್ದೀನಿ, ಲೋಕನಾಯಕರ ಹತ್ರ ಹೋಗಿ ಹೇಳ್ಬಿಡಿ, ಅವ್ರು ನೋಡಬೇಕು ಅಂತ. ಆತ ಬಂದು, ಎಲ್ಲ ಗೊತ್ತಿರ್ಬೋದು ಕತೆಗಳು, ಯಾಕೆಂದರೆ ಆಧ್ಯಾತ್ಮದ ಚಿಂತನೆಯಲ್ಲಿರೋ ನಾವು ಇಂತಿಂಥ ಕತೆಗಳನ್ನೆಲ್ಲ ಕೇಳಿರ್ತೀವಿ. ಆಗ ಆ ವ್ಯಕ್ತಿ ಲೋಕಪಾಲಕ ಅಥವಾ ಸೃಷ್ಟಿಕರ್ತ ಅವನ ಬಳಿಗೆ ಬಂದು ಈ ರೀತಿ ಬ್ರಹ್ಮ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಆ ಮಹಾನಾಯಕ ಯಾವ ಬ್ರಹ್ಮ ಅಂತ ಕೇಳ್ತಾರೆ. ಯಾವ ಬ್ರಹ್ಮ ಬಂದಿದ್ದಾರೆ ಹೋಗಿ ಕೇಳ್ಕೊಂಬನ್ನಿ ಅಂತ ಹೇಳ್ತಾರೆ. ಯಾರಿಗೆ? ಗೇಟ್ ಕೀಪರ್ಗೆ. ಅವ್ರು ಹೋಗ್ಬಿಟ್ಟು, ಮಹಾಸ್ವಾಮಿ ತಾವು ಯಾವ ಬ್ರಹ್ಮ ಅಂತ ಕೇಳ್ಕೊಂಬರೋ ಕೇಳಿದ್ದಾರೆ, ನೀವು ಯಾವ ಬ್ರಹ್ಮ ಅಂತ. ಅವರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಈಗ ನಮಗೂ ತಲೆ ಕೆಟ್ಟೋಗುತ್ತೆ. ಯಾಕೆಂದರೆ ಬ್ರಹ್ಮ ಅನ್ನೋದು ಒಬ್ಬನೇ ಅಂತ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ನೀವು ಯಾವ ಬ್ರಹ್ಮ ಅಂತ ಕೇಳ್ಕೊಂಬ ಅಂತ ಕಳಿಸಿದಾರಲ್ಲ ಅಂತ ಆ ಬ್ರಹ್ಮನಿಗೆ ಕೋಪನೂ ಬಂದಿರ್ಬೋದು, ಆಶ್ಚರ್ಯನೂ ಆಗಿರ್ಬೋದು. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ಈ ಮಹಾನಾಯಕ
ಅಂದರೆ ಸೃಷ್ಟಿಕರ್ತನಲ್ಲಿ ಕರ್ಕೊಂಬಂದಾಗ ಮೊದಲು ಬ್ರಹ್ಮನ ಪ್ರಶ್ನೆ, ನಾನು ಬ್ರಹ್ಮ, ಯಾವ ಬ್ರಹ್ಮ ಅಂತ ನೀವು ಪ್ರಶ್ನೆ ಕೇಳಿದ್ರಂತೆ ಅಂತ. ಅಂದರೆ ಆತನಲ್ಲಿ, ಆ ಬ್ರಹ್ಮನಲ್ಲಿ ನಾನು ಒಬ್ಬನೇ ಬ್ರಹ್ಮ, ಇಡೀ ಸೃಷ್ಟಿಯಲ್ಲಿ ನಾನೊಬ್ಬನೇ ಬ್ರಹ್ಮ, ಬೇರೆ ಇನ್ಯಾವ ಬ್ರಹ್ಮ ಇದ್ದಾನೆ. ಆಗ ಆ ಸೃಷ್ಟಿಕರ್ತ ತೋರಿಸಿದಂತೆ, ನೋಡಪ್ಪ, ನೀನು ಈ ಬ್ರಹ್ಮಾಂಡಕ್ಕೆ ಬ್ರಹ್ಮ, ನೂರಾರು ಸಾವಿರಾರು ಕೋಟಿ ಬ್ರಹ್ಮಾಂಡಗಳಿವೆ, ಅದಕ್ಕೆಲ್ಲರೂ ಒಬ್ಬೊಬ್ಬ ಬ್ರಹ್ಮ ಇದ್ದಾನೆ. ಅವರು ಆ ಮಾಯೆಯಲ್ಲಿ ತೋರಿಸ್ತಾರೆ, ಇವರ 4 ತಲೆ ಬ್ರಹ್ಮ. ಅಲ್ಲಿಂದ ಎಲ್ಲರನ್ನೂ ತೋರಿಸಿದಾಗ ಅವರು ಬಂದರಲ್ಲ, ಅವರು ಬಂದಾಗ ಹೇಗಿದ್ದರು ಅಂದರೆ, ಒಬ್ಬನಿಗೆ 100 ತಲೆ, ಮತ್ತೊಬ್ಬನಿಗೆ 1000 ತಲೆ, ಮತ್ತೊಬ್ಬನಿಗೆ 1,000,000 ತಲೆ. ಆಗ ಬ್ರಹ್ಮನಿಗೆ ಅರ್ಥ ಆಯಿತು, ನಾನೊಬ್ಬನೇ ಅಲ್ಲ, ಇದು ಬಹಳಷ್ಟು ವಿಶಾಲವಾದ ಅನಂತವಾದ ಬ್ರಹ್ಮಾಂಡಗಳ ಸಂಖ್ಯೆ ಲಕ್ಷ ಕೋಟಿಗಳಲ್ಲಿದೆ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಇದನ್ನು ಇನ್ಫಿನಿಟಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇನ್ಫಿನಿಟಿ ಅಂದರೆ ದೇರ್ ಈಸ್ ನೋ ಪರ್ಟಿಕ್ಯುಲರ್ ನಂಬರ್. ಅದಕ್ಕೋಸ್ಕರ ನೀನೊಬ್ಬನೇ ಅಲ್ಲ ಬ್ರಹ್ಮ ಅಪ್ಪ, ನೋಡು ಅಂತ ತೋರಿಸಿದ್ರು ಅಂತ ಒಂದು ಜಾನಪದ ಶೈಲಿಯಲ್ಲಿ ಈ ಬ್ರಹ್ಮಾಂಡ ಎಷ್ಟಿದೆ, ಎಷ್ಟು ದೊಡ್ಡದಿದೆ, ಏನೆಲ್ಲ ಇದೆ ಅಂತ ಹೇಳುವ ರೀತಿ ನಮ್ಮ ಕಲ್ಪನೆಗೂ ಸ್ವಲ್ಪ ಬರಲಿ ಅಂತ ಈ ಕಥೆನ ನಾನು ಹೇಳಿದೆ. ಈಗ ಮುಂದೆ ನಾವೆಲ್ಲ ಥಿಯಾಸಫಿಯ ಸದಸ್ಯರು, ಥಿಯಾಸಫಿಯ ಸಾಧಕರು. ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಮಗೆ ಬಹಳಷ್ಟು ವಿಷಯಗಳು ಅರ್ಥ ಆಗಿರಬಹುದು. ಪ್ರವಚನಗಳಲ್ಲಿ, ಪುಸ್ತಕಗಳಲ್ಲಿ ನಾವು ಓದಿರ್ಬೋದು, ಕೇಳಿರ್ಬೋದು. ಅದರ ಪ್ರಕಾರ ನಮಗೆ ನಮ್ಮ ಕರ್ತವ್ಯ ಏನು ಈ ಭೂಮಿ ಮೇಲೆ ಬಂದ ನಂತರ? ನಾವು ಅಂದರೆ ಆತ್ಮಸ್ವರೂಪಿಗಳಾದ ನಾವು, ನಮ್ಮ ಉದ್ದೇಶ ಏನು ಅಂದರೆ, ಈ ಕ್ಷಣದಲ್ಲಿ ನಾವು ಏನು ಮಾಡಬೇಕು? ಹಿಂದೆ ಸೃಷ್ಟಿ ಸ್ಥಿತಿ ಲಯ ಆಯಿತು, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಇವತ್ತಿನ ಕರ್ತವ್ಯ ನಮಗೆ ಬಹಳ ಮುಖ್ಯ. ಇವತ್ತಿನ ಏನು ಸ್ಥಿತಿಗತಿಗಳಿದೆ, ಏನನ್ನು ನಾವು ಮಾಡಬೇಕು, ನಮ್ಮ ಸಾಧನೆ ಏನು ಅನ್ನೋದು ಅರ್ಥ ಮಾಡಿಕೊಂಡು ನಡೆಯೋದು ಬಹಳ ಮುಖ್ಯ. ಉಳಿದಿದ್ದೆಲ್ಲ ಬರೀ ವಿಚಾರ ತಿಳ್ಕೊಳ್ಳೋದಕ್ಕಷ್ಟೇ ಹೊರತು, ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಆ ಜೀವನದಲ್ಲಿ ಅದರ ಅನುಭವವನ್ನು ಪಡೆಯೋದು ನಿಜವಾದ ಉದ್ದೇಶ. ಬ್ರಹ್ಮಾಂಡ ಎಷ್ಟು ದೊಡ್ಡದೇ ಇರಲಿ, ಅದನ್ನು ತಲೆ ಕೆಡಿಸ್ಕೊಂಡು ನಾವು ಅದರ ಬಗ್ಗೆನೇ ಚಿಂತನೆ ಮಾಡೋದರಿಂದ ಯಾವ ಪ್ರಯೋಜನ ಇಲ್ಲ. ನಮ್ಮ ಉದ್ದೇಶ ಬೇರೆ ಇದೆ, ತಿಳ್ಕೊಳ್ಬೇಕು ಅಷ್ಟೇ. ಆದರೆ ಅದರ ಮಿತಿ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಋಷಿಮುನಿಗಳಿಗೂ ಗೊತ್ತಿಲ್ಲ. ವಿಜ್ಞಾನಕ್ಕಂತೂ ಬಹಳ ಕಷ್ಟ. ಋಷಿಮುನಿಗಳು ಕೇವಲ ತಮ್ಮ ತಪಶಕ್ತಿಯಿಂದ ತಮ್ಮ ಅರಿವಿಗೆ ಬಂದದ್ದನ್ನು ಈ ವೇದಗಳ ಮೂಲಕ ನಮಗೆ ತಿಳಿಸಿದ್ದಾರೆ. ಆದರೆ ಇದು ಇಷ್ಟೇ ಅಂತ ಹೇಳಲು ಸಾಧ್ಯವೇ ಇಲ್ಲ. ಜೀವರಾಶಿಗಳು ಈ ಭೂಮಿ ಮೇಲೆ ಇರೋದು ನಮಗೆ ಗೊತ್ತಿದೆ. ಆದರೆ ಬೇರೆ ಎಲ್ಲಾದರೂ ಇದ್ದಾರಾ? ಯಾರಿಗೂ ಗೊತ್ತಿಲ್ಲ. ಇಷ್ಟೊಂದು ದೊಡ್ಡ ಬ್ರಹ್ಮಾಂಡದಲ್ಲಿ, ಬೇರೆ ಸೂರ್ಯರು ಅಥವಾ ನಕ್ಷತ್ರಗಳ ಸುತ್ತಲೂ ಸುತ್ತುತ್ತಿರುವ ಆ ಗ್ರಹಗಳಲ್ಲಿ ಜೀವರಾಶಿಗಳು ಇರಲೇಬೇಕಲ್ವಾ? ಗೊತ್ತಿಲ್ಲ. ಅಷ್ಟು ಸುಲಭದ ಕೆಲಸ ಅಲ್ಲ. ಅಥವಾ ಕೇವಲ ಭೂಮಿಯಲ್ಲಿ ಮಾತ್ರ ಜೀವರಾಶಿಗಳ, ಅದು ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಮಿತಿಗೆ ಮೀರಿದ, ನಮ್ಮ ಜ್ಞಾನಕ್ಕೆ ಮೀರಿದ ವಿಷಯ ಅದು. ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಈ ಭೂಮಿಯಿಂದ 125 ಜ್ಯೋತಿರ್ವರ್ಷಗಳ ದೂರದಲ್ಲಿ ಇರುವ ಒಂದು ಗ್ರಹ ಇದೆ, ಅದು ಸ್ವಲ್ಪ ಭೂಮಿ ಥರನೇ ಇದೆ, ಅದರಲ್ಲಿ ಇದ್ದರೆ ಇರ್ಬೋದು ಅಂತ ಹೇಳ್ತಾರೆ ಹೊರತು ಯಾರಿಗೂ ಗೊತ್ತಿಲ್ಲ. ಮತ್ತು ಈ ಸಿನಿಮಾಗಳಲ್ಲಿ ಏಲಿಯನ್ಸು ಅದು ಇದು ನ್ಯೂಸಲ್ಲಿ ಬರ್ತಾ ಇರುತ್ತೆ. ಅದನ್ನೆಲ್ಲ ನಾವು ನಂಬಿಕೊಂಡು ಈ ಥರ ಇರ್ಬೋದು ಅಂತ. ಅದು ಸಂಪೂರ್ಣವಾಗಿ ಕಲ್ಪನೆಯ ಹೊರತು ಸತ್ಯ ಅಲ್ಲ. ಬೇರೊಬ್ಬ ಜೀವರಾಶಿ ಭೂಮಿಗೆ ಬಂದದ್ದಾಗಲಿ ಅಥವಾ ಅವರಿಂದ ನಮಗೆ ಇದ್ದಾರೆ ಅನ್ನೋ ತಿಳುವಳಿಕೆ ಆಗಲಿ ಸತ್ಯ ಅಲ್ಲ. ಅದನ್ನು ಲೌಕಿಕ ಜಗತ್ತಿನಲ್ಲಿ ಅಂತೂ ತಿಳಿದುಕೊಳ್ಳಲು ಬಹಳ ಕಷ್ಟ. ಅಲೌಕಿಕ ಜಗತ್ತಿನಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೋಬೋದು,
ಆದರೆ ಅಲೌಕಿಕ ಜಗತ್ತಿನಲ್ಲಿ ನಾವೇನು ತಿಳಿದುಕೊಳ್ತೇವೆ ಅದನ್ನು ಲೌಕಿಕ ಜಗತ್ತಿನಲ್ಲಿ ತೋರಿಸುವುದು ಸುಲಭವಲ್ಲ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಈ ದೇಹಾತ್ಮ ಭಾವದಲ್ಲಿರೋ ನಾವು ಅರ್ಥ ಮಾಡಿಕೊಂಡು ನೋಡಿ ಅನುಭವಿಸಲು ಸಾಧ್ಯ ಇಲ್ಲ. ಆ ಸಾಧ್ಯ ಆಗಬೇಕಾದರೆ ಅದಕ್ಕೆ ಬೇಕಾಗಿರೋದು ಧ್ಯಾನ. ಧ್ಯಾನದ ಮುಖಾಂತರ ಏನೆಲ್ಲ ನಾವು ಮಾಡ್ಬೋದು ಅನ್ನೋದು ನಮಗೆ ಅರ್ಥ ಆಗಿದೆ. ಆದರೆ ಆ ಧ್ಯಾನ ಮಾಡುವಾಗ ಆ ಧ್ಯಾನದಲ್ಲಿ ಎಷ್ಟು ನಾವು ಪರಿಪೂರ್ಣರಾಗಿದ್ದೇವೆ. 10 ವರ್ಷದಿಂದ ಧ್ಯಾನ ಮಾಡೋರಿದ್ದಾರೆ, 10 ದಿನದಿಂದ ಪ್ರಾರಂಭ ಮಾಡಿರುವಂತಹ ವ್ಯಕ್ತಿಗಳು ಇದ್ದಾರೆ. ಆದರೆ ಅವರಿಗೂ ಏನೂ ಗೊತ್ತಾಗಿಲ್ಲ, ಇವರಿಗೂ ಏನೂ ಗೊತ್ತಾಗಿಲ್ಲ. ಅದರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ. ಈಗ ಥಿಯಾಸಫಿಸ್ಟ್ಗಳಾದಂಥ ನಮಗೆ ತಿಳಿದಿರುವ ಒಂದು ವಿಶೇಷವಾದ ವಿಷಯ ಏನಪ್ಪ ಅಂದರೆ, ಆತ್ಮವು ಸಂಸರಣೆಗೋಸ್ಕರ ಈ ಭೂಮಿ ಮೇಲೆ ಬಂದಿದೆ. ಈ ಭೂಮಿ ಮೇಲೆ ಬಂದು ಈ ಭೂಮಿಯ ಅನುಭವಗಳನ್ನೆಲ್ಲ ತೆಗೆದುಕೊಂಡು ತನ್ನ ಪಯಣನ ಮುಂದುವರಿಸಿ ತಾನು ಬಂದ ಸ್ಥಿತಿಗೆ, ಬಂದ ಜಾಗಕ್ಕೆ ಹೋಗೋದು ಇದು ಆತ್ಮದ ಸಂಸರಣೆ. ಈ ಆತ್ಮದ ಸಂಸರಣೆಯ ಭಾಗದಲ್ಲಿ ನಾವು ಈ ಭೂಮಿಯಲ್ಲಿ ಬಂದಿದ್ದೇವೆ. ತಮಗೆಲ್ಲ ತಿಳಿದಿರೋ ಹಾಗೆ 106 ಜನ್ಮಗಳನ್ನು ಎತ್ತಿದ್ದೇವೆ, 106 ಅನುಭವಗಳಿವೆ. ಆ ಯಾವ ಹಿಂದಿನ ಅನುಭವಗಳು ನಮಗೆ ಬಂದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ನಾನು ಹಿಂದೆ ಎಷ್ಟು ಜನ್ಮ ಎತ್ತಿದ್ದೆ, ನೀವೆಷ್ಟು ಜನ್ಮ ಎತ್ತಿದ್ರಿ, ನಮ್ಮ ಅನುಭವ ಏನು ಗೊತ್ತಿಲ್ಲ. ಆದರೆ ನಮ್ಮ ರೀತಿ ನೀತಿಯಲ್ಲಿ ಕೆಲವು ಪೂರ್ವಜನ್ಮದ ಕುರುಹುಗಳು ನಮ್ಮಲ್ಲಿರ್ತವೆ. ನಮ್ಮ ಆ್ಯಟಿಟ್ಯೂಡ್ ಅದು ನಮಗೆ ಗೊತ್ತಾಗೋದಿಲ್ಲ. ಅದು ಎಲ್ಲ ವ್ಯಕ್ತಿಗಳು ಒಂದೇ ಥರ ಇರೋದಿಲ್ಲ. ಎಲ್ಲ ವ್ಯಕ್ತಿಗಳು ತಮ್ಮ ತಮ್ಮ ರೀತಿ ನೀತಿಗಳು ಬೇರೆ ಬೇರೆಯಾಗಿರುತ್ತೆ. ಆ ಬೇರೆ ಬೇರೆಯಾದ ರೀತಿ ನೀತಿಗಳಲ್ಲಿ ಆದ ಅನುಭವಗಳಲ್ಲಿ ಆ ಪೂರ್ವಜನ್ಮದಲ್ಲಿ ನಡೆದ ಘಟನೆಗಳ ಪ್ರಭಾವ ಕೂಡ ಈ ಜನ್ಮದಲ್ಲಿ ನನ್ನ ರೀತಿ ನೀತಿಗಳಲ್ಲಿ ಇದ್ದರೂ ಇರಬಹುದು. ಇದು ವಿಜ್ಞಾನವೂ ಹೇಳುತ್ತೆ, ಸೈಕಾಲಜಿ, ಆಧ್ಯಾತ್ಮದಲ್ಲಂತೂ ಇದ್ದೇ ಇದೆ. ಪೂರ್ವಜನ್ಮಗಳಲ್ಲಿ ನಾವು ಏನೆಲ್ಲ ಮಾಡಿರಬಹುದು ಅಂತ, ಪೂರ್ವಜನ್ಮದ್ದಾಗಲಿ ಪುನರ್ಜನ್ಮದ್ದಾಗಲಿ ಈ ಸಿದ್ಧಾಂತವನ್ನು ನಾವು ನಂಬುತ್ತೇವೆ. ಈಗ ಈ ಭೂಮಿಯಲ್ಲಿ ಬಂದು ಪದೇ ಪದೇ ನಾವು ಜನ್ಮವನ್ನು ತಾಳ್ತಾ ಅನುಭವವನ್ನು ಪಡಿತಾ ಇಲ್ಲೇ ಇದ್ದೇವೆ. ಮೇಲಕ್ಕೆ ಅಥವಾ ಮುಂದಿನ ಮಾರ್ಗಕ್ಕೆ ನಾವು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಾವೇನು ತಪ್ಪು ಮಾಡ್ತಾ ಇದ್ದೇವೆ? ನಾವು ಮಾಡ್ತಾ ಇರೋ ತಪ್ಪು ಏನಂದರೆ, ಈ ಭೂಮಿಯಲ್ಲಿ ನಡೆಯುವ ಲೌಕಿಕ ಜೀವನದಲ್ಲಿ ತುಂಬ ವ್ಯಾಮೋಹವನ್ನು ಹೊಂದಿದ್ದೇವೆ. ಆ ಲೌಕಿಕ ಜೀವನದ ವ್ಯಾಮೋಹ ಅಲೌಕಿಕಕ್ಕೆ ಹೋಗಲು ಬಿಡೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ, ಈ ಉಪಗ್ರಹಗಳನ್ನು ಆಕಾಶಕ್ಕೆ ಬಿಡ್ತಾರೆ ಬೇರೆ ಗ್ರಹಗಳಿಗೆಲ್ಲ ಹೋಗೋದಕ್ಕೆ. ಅವು ಹೇಗೆ ಹೋಗ್ತವೆ? ಈ ಮಂಗಳ ಗ್ರಹಕ್ಕೆ ಭಾರತ ದೇಶದಿಂದಲೂ ಒಂದು ಉಪಗ್ರಹವನ್ನು ಬಿಟ್ಟಿದ್ರು. ಅದೆಲ್ಲ ತಾವು ಪೇಪರಲ್ಲೋ ನ್ಯೂಸಲ್ಲೋ ಎಲ್ಲ ನೋಡಿದ್ದೀರಾ. ಅದೇನು ಮಾಡುತ್ತೆ? ಭೂಮಿಯಿಂದ ಬಿಟ್ಟ ತಕ್ಷಣ ಭೂಮಿಯನ್ನೇ ಸುತ್ತುತ್ತೆ. ಅದು ಇಲ್ಲಿ ಬಿಟ್ಟ ತಕ್ಷಣ ಸೀದಾ ಮಂಗಳ ಗ್ರಹಕ್ಕೆ ಅದು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಭೂಮಿಯಲ್ಲಿರುವ ಗುರುತ್ವಾಕರ್ಷಣ ಶಕ್ತಿ ಅದನ್ನು ಎಳೆದಿಟ್ಟಿರುತ್ತೆ. ಅದೆಷ್ಟೇ ಶಕ್ತಿ ಆದರೂ ಅದರ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಏನಿದೆ ಅದರ ಶಕ್ತಿ ಇದರಲ್ಲಿ ಅದು ಸುತ್ತಾಕುತ್ತೆ. ಈ ಕಾರಣದಿಂದಲೇ ಉಪಗ್ರಹಗಳೆಲ್ಲ ಭೂಮಿಯ ಸುತ್ತುತ್ತಾ ಅವುಗಳಿಂದಲೇ ಈಗ ಇಂಟರ್ನೆಟ್ಟು ಅವೆಲ್ಲ ನಾವು ಏನು ಮಾಡ್ತಾಯಿದ್ದೀವಿ, ಆ ಉಪಗ್ರಹಗಳ ಸಹಾಯದಿಂದ ಕಮ್ಯುನಿಕೇಷನ್ ಇವೆಲ್ಲ ನಡೀತಾ ಇದೆ. ಮತ್ತು ಅದು ಮಂಗಳ ಗ್ರಹಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು? ಅದು ನಿಧಾನವಾಗಿ ಭೂಮಿಯನ್ನು ಸುತ್ತುತ್ತಾ ಸ್ವಲ್ಪ ದೂರಕ್ಕೆ ಹೋಗಬೇಕು. ಎಷ್ಟು ದೂರಕ್ಕೆ ಹೋಗಬೇಕು ಅಂದರೆ, ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಸ್ವಲ್ಪ ಮೇಲೆ ಹೋಗ್ತಾ ಈ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದ ನಂತರ ಆ ಒಂದು ಸ್ಥಿತಿಯಲ್ಲಿ ಅದು ಸೀದಾ ಮುಂದಿನ ಗ್ರಹಕ್ಕೆ ಹೋಗಿ ಪ್ರಯಾಣ ಮಾಡಲು ಶುರುವಾಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಈ
ಲೌಕಿಕ ಜೀವನದ ವ್ಯಾಮೋಹ ಎಂಬ ಗುರುತ್ವಾಕರ್ಷಣ ಶಕ್ತಿಯನ್ನು ದೂರ ನಾವು ಉಳಿಬೇಕಾದ್ರೆ ಒಂದೇ ಸರಿ ಆಗಲ್ಲ. ಅದು ಗ್ರಹ ಹೇಗೆ ಭೂಮಿಯನ್ನೇ ಸುತ್ತಕೊಂಡಿದ್ದು ನಂತರ ದೂರ ಹೋದ ನಂತರ ಹೇಗೆ ಹೊರಟೋಯ್ತೋ ಅದೇ ರೀತಿ ನಾವು ಈ ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡೇ ಅದು ನಾವು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿತಾ ಹೋಗಬೇಕು. ಒಂದೇ ಸಾರಿ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೇ ನಾವು ಸುಮಾರು ಜನ್ಮಗಳಿರ್ತಿ ಇವತ್ತು ಇಲ್ಲಿ ಬಂದಿದ್ದೇವೆ. ಇವತ್ತಿನ ಇಲ್ಲಿನ ವಿಷಯ ಏನಂದರೆ, ನಾವು ಥಿಯಾಸಫಿಕಲ್ ಸೊಸೈಟಿಯ ಮೆಂಬರ್ ಆಗಿದ್ದೇವೆ. ಇದನ್ನು ನಾವೇನು ಹೇಳ್ಬೋದು, ಆ ಭೂಮಿಯನ್ನು ಸುತ್ತುತ್ತಿದ್ದ ಗ್ರಹ ದೂರ ಹೋಗ್ತಾ 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 ಹೇಗೆ ತನ್ನ ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಹೊರಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತೋ ಹಾಗೆ ನಾವು ನಮ್ಮ ಸಾಂಸಾರಿಕ ಜೀವನ ಅಥವಾ ಲೌಕಿಕ ಜೀವನಗಳ ಆಸೆಗಳಿಂದ ಸ್ವಲ್ಪ ದೂರ ಬರ್ತಾ ಬರ್ತಾ ನಾವು ದೂರ ಬಂದಿದ್ದೇವೆ ಅನ್ನೋ ಅಭಿಪ್ರಾಯಕ್ಕೆ ನಾವು ಬರ್ಬೋದು. ಇಂತಹ ಸ್ಥಳಗಳಲ್ಲಿ ನಾವು ನಮ್ಮ ಜ್ಞಾನವನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋ ಅಂತಹ ಮನಸ್ಥಿತಿ ನಮಗೆ ಬಂದಿದೆ ಅಂದರೆ ನಾವು ಆ ಒಂದು ಆಕರ್ಷಣಾ ಶಕ್ತಿಯಿಂದ ಸ್ವಲ್ಪ ದೂರ ಬಂದಿದ್ದೇವೆ ಅಂತ. ಅಂದರೆ ಸಂಪೂರ್ಣವಾಗಿ ಅಂತಲ್ಲ, ಪ್ರಯತ್ನದಲ್ಲಿದ್ದೇವೆ ನಾವು. ಆದ್ದರಿಂದ ನಾವು ಈ ನಮ್ಮ ಲೌಕಿಕ ಜೀವನದ ಆಕರ್ಷಣೆಯಿಂದ ಹೊರಗೆ ಬರೋದಕ್ಕೆ ಹೆಚ್ಚು ಸಹಕಾರಿಯಾಗುವುದು ಇಲ್ಲಿಂದ ಮುಂದಿನ ನಮ್ಮ ಗುರಿಯನ್ನು ಸೇರಬೇಕಾದರೆ ಅದಕ್ಕೆ ಬೇಕಾಗಿರುವುದು ಧ್ಯಾನ. ಧ್ಯಾನದ ನಿಯಮಗಳು ಅನ್ನೋದು ಇವತ್ತಿನ ಪಾಠ ಆದ್ರೂ ಇಷ್ಟೆಲ್ಲ ಕಥೆಯೆಲ್ಲ ಹೇಳೋದಕ್ಕೆ ಕಾರಣ ಧ್ಯಾನದ ಪ್ರಾಮುಖ್ಯತೆ ಎಷ್ಟು, ಸೃಷ್ಟಿಯಲ್ಲಿ ನಾವು ಎಲ್ಲಿದ್ದೇವೆ, ನಾವು ಯಾರು, ನಾವು ಏನು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾಯಿತು. ಈಗ ಈ ಧ್ಯಾನದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನನ್ನ ಅನುಭವದಲ್ಲಿ ಇಲ್ಲಿರೋರು ಎಲ್ಲರೂ ಧ್ಯಾನ ಮಾಡಿದ್ದೀರಂತ ಅನಿಸುತ್ತೆ. ಯಾಕೆ ಅಂದರೆ ಥಿಯಾಸಫಿಯಲ್ಲಿ ಬಂದಾಗ ಒಂದಲ್ಲ ಒಂದು ಸ್ಥಳದಲ್ಲೂ ಎಲ್ಲೋ ಒಂದು ಕಡೆ ನಾವು ಧ್ಯಾನ ಮಾಡಿರ್ತೇವೆ. ಆದರೂ ನಮಗೆ ಸಫಲತೆ ಸಿಕ್ಕಿರಲ್ಲ, ಫಲ ಸಿಕ್ಕಿರಲ್ಲ, ಪ್ರಯತ್ನದಲ್ಲೇ ಇದ್ದೇವೆ ನಾವು. ಯಾರಿಗೆ ಫಲ ಸಿಕ್ಕಿದೆ, ಸಫಲರಾಗಿದ್ದಾರೆ, ಅವರು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಸಮಾಧಿ ಸ್ಥಿತಿಗೆ ಹೋಗಿದ್ದವರು ಮತ್ತೆ ನಿಜ ಜೀವನದಲ್ಲಿ ಬಂದು ಇರಲಿಕ್ಕೆ ಸಾಧ್ಯನಾ? ಸಾಧ್ಯ. ಆದರೆ ಅದು ಗೊತ್ತಾಗೋದಿಲ್ಲ ಯಾರಿಗೂ. ಆ ವಿಷಯದಲ್ಲಿ ನಾವೀಗ ಕೆಲವು ಪ್ರಮುಖವಾದ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈಗ ನಿಮಗೆಲ್ಲ ಗೊತ್ತಿರೋ ವಿಷಯಗಳನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಧ್ಯಾನಕ್ಕೆ ಕೂತಾಕ್ಷಣಕ್ಕೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಧ್ಯಾನ ಅನ್ನೋದು ವಿಶ್ವದ ಎಲ್ಲ ದೇಶಗಳಲ್ಲಿಯೂ ಪ್ರಚಲಿತವಾಗಿದೆ. ಅಮೇರಿಕಾದಲ್ಲಂತೂ ನಿಮಗೆ ಯೋಗ ಸೆಂಟರ್ಸ್ ಅನ್ನೋದು ಗಲ್ಲಿಯಲ್ಲೂ ಸಿಗ್ತವೆ. ಅದು ಮಾರ್ಕೆಟಿಂಗು ಸೋ ಫೇಮಸ್, ಅಷ್ಟು ಪ್ರಚಲಿತವಾಗಿದೆ. ಆದರೆ ಇದರಲ್ಲಿ ಧ್ಯಾನದಲ್ಲಿ ಸಂಪೂರ್ಣವಾಗಿ ಸಮಾಧಿ ಸ್ಥಿತಿಗೆ ನಾವು ಹೋಗದೆ ಹೋದರೂ ನಮ್ಮ ಸಾಂಸಾರಿಕ ಜೀವನ, ಸಹಜ ಜೀವನದಲ್ಲಿ ಕೂಡ ಅದು ಸಹಾಯ ಮಾಡುತ್ತೆ. ಅದು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಏನಾಗುತ್ತೆ, ನಾವು ಧ್ಯಾನಕ್ಕೆ ಕಣ್ಣು ಮುಚ್ಚಿ ಕುಳಿತಾಕ್ಷಣಕ್ಕೆ ಮನಸ್ಸು ನಮ್ಮ ಜೀವನದ ಘಟನೆಗಳಾಗಲಿ, ತೊಂದರೆಗಳಾಗಲಿ, ನೋವುಗಳಾಗಲಿ, ಸಂತೋಷಗಳಾಗಲಿ, ಇವುಗಳ ಸಂವೇದನೆಗಳು ನಮ್ಮ ಮನಸ್ಸಿಗೆ ಬರೋಕ್ಕೆ ಪ್ರಾರಂಭವಾಗ್ತವೆ.
ಇಲ್ಲ ಸರ್ ನನಗೇನೂ ಆಗಲ್ಲ, ಕಣ್ಣು ಮುಚ್ಚಿದ ತಕ್ಷಣ ನಾನು ಧ್ಯಾನದಲ್ಲಿ ಮಗ್ನನಾಗ್ತೀನಿ ಅನ್ನೋ ಹೇಳೋ ವ್ಯಕ್ತಿ ಯಾರೂ ಇಲ್ಲ. ಇವತ್ತು ಸಂಪೂರ್ಣವಾಗಿ ನಾನು ಧ್ಯಾನ ಮಾಡಿದೆ ಅಂತ ಹೇಳಿದವರು ನಾಳೆ ದಿನ ಆ ಧ್ಯಾನ ಆ ಸ್ಥಿತಿಗೆ ಮುಟ್ಟೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಯಾಕೆಂದರೆ ಅವತ್ತಿನ ಮನಸ್ಥಿತಿ ಅವರಿಗೆ ಬೇರೊಂದು ರೀತಿಯ ಮನಸ್ಥಿತಿಯಲ್ಲಿ ಅವರು ಅದನ್ನು ಸಾಧನೆ ಮಾಡಲು ಸಾಧ್ಯವಾಗದೇ ಇರ್ಬೋದು. ನಾವು ಒಂದು ಧ್ಯಾನದ ಶಾಲೆಗೆ ಅಥವಾ ಯಾರ ಹತ್ರನಾದರೂ ಹೋದಾಗ ಏನಾಗುತ್ತೆ, ನೀವು ಹೀಗೆ ಮಾಡಬೇಕು, ನೀವು ಇಂಥ ಸ್ಥಳದಲ್ಲೇ ಕೂತ್ಕೋಬೇಕು, ಇಂಥ ಸಮಯದಲ್ಲೇ ಮಾಡಬೇಕು, ಇಂಥ ಇದೇ ಮಾಡಬೇಕು ಅನ್ನೋ ಕೆಲವು ಕಟ್ಟುಪಾಡುಗಳನ್ನ ಹೇಳ್ತಾರೆ. ದೇವ್ರ ಮನೆಯಲ್ಲಿ ಕೂತ್ಕೋಬೇಕು, ಶುದ್ಧವಾಗಿರೋ ಸ್ಥಳದಲ್ಲಿ ಕೂತ್ಕೋಬೇಕು, ಒಳ್ಳೆಯ ಸಮಯದಲ್ಲಿ ಕೂತ್ಕೋಬೇಕು, ಬೆಳಿಗ್ಗೆ ಕೂತ್ಕೋಬೇಕು, ಇಲ್ಲ ಸಾಯಂಕಾಲ ಕೂತ್ಕೋಬೇಕು, ಬೆಳಗ್ಗೆ ಒಳ್ಳೆಯ ಸಮಯ, ಇಂಥದ್ದೆಲ್ಲ ಹೇಳ್ತಾರೆ. ಇದರ ಅವಶ್ಯಕತೆ ಇದೆಯಾ? ಇದೆ. ಎಲ್ಲಿವರೆಗೂ ಇದೆ? ಧ್ಯಾನದ ತಿಳುವಳಿಕೆ ಜ್ಞಾನ ನಮ್ಮಲ್ಲಿ ಬೆಳೆದು ಧ್ಯಾನವನ್ನು ಎಲ್ಲಿ ಬೇಕಾದರೂ ಮಾಡುವಂತಹ ಪರಿಸ್ಥಿತಿಗೆ ನಾವು ಬರೋವರೆಗೂ ಅದರ ಅವಶ್ಯಕತೆ ಇದೆ. ಅದ ನಂತರ ಏನಾಗುತ್ತೆ? ಅದ ನಂತರ ಅದರ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಬೇಕಾದರೂ ಯಾವ ಸ್ಥಳದಲ್ಲಿ ಆದರೂ ನೀವು ಧ್ಯಾನವನ್ನು ಮಾಡ್ಬೋದು. ಯಾಕೆ ಅಂದರೆ ಆ ಮನಸ್ಸಿನ ಚಂಚಲತೆ ಕಮ್ಮಿ ಆಗ್ತಾ ಹೋಗುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ. ಆಗ ಈ ಮಡಿವಂತಿಕೆ ಅನ್ನೋದು ಅವಶ್ಯಕತೆ ಇರೋದಿಲ್ಲ. ಅಷ್ಟು ಮನಸ್ಸು ಬೆಳೆಯಬೇಕು. ಅದು ಬೆಳೆದಾಗ ಮಾತ್ರ ಈ ರೀತಿ ಧ್ಯಾನವನ್ನು ಎಲ್ಲ ಸ್ಥಳದಲ್ಲಿಯೂ ಮಾಡುವ ಒಂದು ಶಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ಸರಿ, ಈ ರೀತಿ ಧ್ಯಾನಕ್ಕೆ ಕುಳಿತಾಗ ಬರುವ ಸಂವೇದನೆಗಳನ್ನು ಹೇಗೆ ನಾವು ತಡಿಬೇಕು ಅನ್ನೋದು ಒಂದು ಪ್ರಶ್ನೆ. ಪ್ರತಿಯೊಬ್ಬರಿಗೂ, ನನಗೂ ಸೇರಿ, ಧ್ಯಾನ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಕಣ್ಣು ಮುಚ್ಚಿ ಕುಳಿತ ತಕ್ಷಣ ನಾಳೆ ಇದು ಮಾಡಬೇಕಾಗಿತ್ತು, ಅಥವಾ ಅವತ್ತು ಇದಾಯಿತು, ಇಂಥವ್ರು ಇದೇನೋ ಮಾಡಿದ್ರು, ಇದೇನು ಮಾಡೋದು, ಅದೇನು ಮಾಡೋದು ಇಂಥ ಚಿಂತನೆ ಇರ್ತದೆ. ಅಂದರೆ ಈ ಆಲೋಚನೆಗಳ ಸಮೂಹ ಒನ್ ಬೈ ಒನ್ ಬರ್ತಾನೆ ಇರುತ್ತೆ. ನಮಗೆಲ್ಲ ಗೊತ್ತಿರ್ಬೋದು, ನಾವು ಏನು ಮಾಡದೆ ಹೋದರೂ ಆಲೋಚನೆಗಳು ಬರ್ತಾನೆ ಇರ್ತವೆ. ಯಾಕೆಂದರೆ ಮನುಷ್ಯ ಇರೋದೇ ಆಲೋಚನೆ ಮಾಡೋದಕ್ಕೆ, ಅದನ್ನು ಮತ್ತೆ ಮುಂದುವರಿಸೋದಕ್ಕೆ. ಹಾಗಂತ ಬರೀ ಆಲೋಚನೆಯಲ್ಲೇ ಇದ್ದಾಗ ಅಥವಾ ಚಿಂತೆಯಲ್ಲಿದ್ದಾಗ, ಇಲ್ಲಿ ಚಿಂತೆ ಮತ್ತು ಚಿಂತೆ ಇವೆರಡು ಜಸ್ಟ್ ಆಪೋಸಿಟ್. ವಸ್ತು ಅಥವಾ ವಿಷಯವನ್ನು ಚಿಂತನೆ ಮಾಡುವುದು ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ, ಚಿಂತೆ ಮಾಡೋದು ಎಲ್ಲವನ್ನೂ ಕಳೆದುಕೊಳ್ಳೋದಕ್ಕೆ. ಚಿಂತೆ ಮನುಷ್ಯನನ್ನು ಬದುಕಿರುವಾಗಲೇ ಸುಡುತ್ತೆ. ಮನುಷ್ಯ ಸತ್ತ ನಂತರ ಚಿತೆಯಲ್ಲಿ ಸುಡ್ತಾರೆ, ಆದರೆ ಚಿಂತೆ ಅನ್ನೋದು ಮನುಷ್ಯನನ್ನು ಬದುಕಿರುವಾಗಲೇ ಸುಡುತ್ತೆ. ಆ ಚಿಂತೆ ಮಾಡ್ತಾ ಮಾಡ್ತಾ ಮನುಷ್ಯ ತನ್ನಲ್ಲಿರುವ ಬಹಳಷ್ಟು ಶಕ್ತಿಗಳನ್ನು ಕಳ್ಕೊಳ್ತಾನೆ. ದೈಹಿಕವಾದ ಶಕ್ತಿ, ಮನಃಶಕ್ತಿ ಎರಡೂ ನಾಶ ಆಗುತ್ತೆ. ಈ ಎರಡೂ ನಾಶ ಆದಮೇಲೆ ಮನುಷ್ಯ ಕುಗ್ತಾನೆ. ಕೆಲವರು ಚಿಂತೆ ಮಾಡಿ ಮಾಡಿ ತಮ್ಮ ಶರೀರದಲ್ಲಿರುವ ಶಕ್ತಿಯನ್ನು ಕಳ್ಕೊಳ್ತಾರೆ, ಜೀವನದಲ್ಲಿ ಕುಗ್ಗಿ ಹೋಗ್ತಾರೆ, ಸಮಾಜದಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಅಂಥವರಿಗೆಲ್ಲ ಒಂದು ಶಕ್ತಿದಾಯಕ ಈ ಧ್ಯಾನ. ಅದರಲ್ಲಿ ಒಂದು ಆಲೋಚನೆ ಅಥವಾ ಒಂದು ಸಂವೇದನೆ, ಈ ಆಲೋಚನೆ ಮತ್ತು ಸಂವೇದನೆಗಳು ಕಣ್ಣು ಮುಚ್ಚಿದ್ರೂ ಬರುತ್ತೆ, ಕಣ್ಣು ತೆಗೆದಿದ್ರೂ ಬರುತ್ತೆ. ಯಾವುದ್ರ ಮುಖಾಂತರ ಬರುತ್ತೆ? ನಮ್ಮ ಪಂಚೇಂದ್ರಿಯಗಳಿಂದ. ಯಾರು ಏನು ಹೇಳಿದ್ದು ಕೇಳಿಸ್ಕೊಳ್ತೀವಿ, ತಕ್ಷಣ ಅದು ಮನಸ್ಸಿನ ಮೇಲೆ ಹೋಗುತ್ತೆ. ಅಥವಾ ಏನೋ ನೋಡ್ತೀವಿ, ಅದು ತಕ್ಷಣ ಮನಸ್ಸಲ್ಲಿ ಹೋಗುತ್ತೆ. ಅಥವಾ ಏನೋ ಒಂದು ವಿಡಿಯೋ ನೋಡ್ತೀವಿ, ಅದರಲ್ಲಿ ಪ್ಲಸ್ ಮೈನಸ್ ಏನಿರುತ್ತೆ ಅದು ತಲೆಗೆ ಹೋಗುತ್ತೆ, ಮನಸ್ಸಿಗೆ ಹೋಗುತ್ತೆ. ತಕ್ಷಣ ಏನಾಗುತ್ತೆ? ಎಲ್ಲರಿಗೂ ಆಗದೇ ವಿಷಯ ಇದು. ಯಾವುದೋ ಒಂದು ವಿಷಯ ಅಥವಾ ಸಂವೇದನೆ
ಮನಸ್ಸಿನಲ್ಲಿ ಬಂದ ತಕ್ಷಣ ಮನಸ್ಸೇನು ಮಾಡುತ್ತೆ? ಗಲಿಬಿಲಿ ಆಗುತ್ತೆ, ಭಯ ಆಗುತ್ತೆ, ಅಥವಾ ತುಂಬ ಸಂತೋಷ ಆಗ್ಬೋದು. ಇದು ತತ್ಕ್ಷಣಕ್ಕೆ ಆಗೋದು. ಈಗ ನೀವೇ ನ್ಯೂಸ್ ನೋಡ್ತೀರಾ ಅಥವಾ ಇನ್ನೇನೋ ನೋಡ್ತೀರಾ, ಇನ್ನೇನೋ ಕೇಳ್ತೀರಾ, ಕೇಳಿದ ತಕ್ಷಣ ನಿಮ್ಮ ಮೇಲೆ ಆಗೋ ಪ್ರಭಾವ ಗಲಿಬಿಲಿ ಅನಿಸುತ್ತೆ ಮನಸ್ಸನ್ನು. ನಮಗೆಲ್ಲರಿಗೂ ಆಗುತ್ತೆ, ಆದರೆ ಅದನ್ನು ತಿಳ್ಕೊಳ್ಳೋದು ಕಷ್ಟ. ಯಾಕೆ ಅಂತ ಹೇಳ್ತೀನಿ. ಈ ಸಂವೇದನೆ ಬಂದದ್ದು ಗಲಿಬಿಲಿಯಾಗಿ ನಂತರ ನಮಗೆ ಮನಸ್ಸಿನ ನಂತರ ಮತ್ತೊಂದು ಅಂತಃಕರಣವಿದೆ. ಇವೆಲ್ಲ ಆಗೋದು ನಾವು ಮನಸ್ಸನ್ನು ಒಳಮುಖವಾಗಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ಆ ಮನಸ್ಸಿಗೆ ಬಂದ ವಿಷಯ ನಮ್ಮನ್ನು ಗಲಿಬಿಲಿ ಮಾಡಿದ ನಂತರ ಅದು ಮುಂದಕ್ಕೆ ಎಲ್ಲೋಗುತ್ತೆ? ಬುದ್ಧಿಗೆ ಹೋಗುತ್ತೆ. ಬುದ್ಧಿ ಏನು ಮಾಡುತ್ತೆ? ತನ್ನ ಹಳೆಯ ಘಟನೆಗಳನ್ನು ನೆನಪಿಸಿಕೊಂಡು ಇದು ಈ ರೀತಿ, ಇದು ಈ ರೀತಿ, ಇದನ್ನು ನೀವು ನಡೆದಿದೆಯಲ್ಲ ಈ ಥರ, ಅದಕ್ಕಾಗಿ ನಾನು ಭಯಪಡಬೇಕು, ನನಗೇನೂ ಆಗಿಲ್ವಲ್ಲ, ಅವ್ರಿಗಾಗಿರೋದಲ್ವ ಅಂತ ಈ ಬುದ್ಧಿ ನಮಗೆ ಹೇಳ್ಕೊಡುತ್ತೆ. ಆಗ ಸ್ವಲ್ಪ ಧೈರ್ಯವಾಗಿ ಮನುಷ್ಯ ಮುಂದುವರಿತಾನೆ. ಈ ಬುದ್ಧಿ ಮತ್ತು ಮನಸ್ಸು ಇವೆರಡರ ಮಧ್ಯೆ ಸಂಬಂಧಗಳು ಮತ್ತು ವ್ಯವಹಾರಗಳು ಇದ್ದಾಗ ಮಾತ್ರ ಮನುಷ್ಯ ಜೀವನದಲ್ಲಿ ಬದುಕೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನಾಗುತ್ತೆ? ಯಾರಾದರೂ ಯೋಚನೆ ಮಾಡಿದ್ದೀರಾ? ಮನಸ್ಸಿಗೆ ಬಂದ ಸಂವೇದನೆ ಬುದ್ಧಿಯವರೆಗೂ ತಲುಪದೇ ಹೋದಾಗ ಮನುಷ್ಯ ಏನಾಗ್ತಾನೆ? ಹುಚ್ಚ ಆಗ್ತಾನೆ. ಡಿಪ್ರೆಷನ್ನು, ಮೆಂಟಲ್ ಇಲ್ನೆಸ್. ನೀವು ಹುಚ್ಚಾಸ್ಪತ್ರೆಯಲ್ಲಿ ಹೋಗಿ ವ್ಯಕ್ತಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ವಿಷಯವನ್ನು ಮಾತಾಡ್ತಿರ್ತಾನೆ ಅವನು. ಯಾಕೆ? ಒಂದೇ ವಿಷಯವನ್ನು ಹೇಳ್ತಾ ಇರ್ತಾನೆ, ಅಥವಾ ಒಂದನ್ನೇ ನೋಡಿ ನಗ್ತಾನೆ, ಇಲ್ಲ ಅಳ್ತಾನೆ. ಇವೆಲ್ಲ ಗೊತ್ತಲ್ಲ ನಿಮಗೆ. ಯಾಕೆಂದರೆ ನಾನೊಂದು ಸಾರಿ ಯಾರೋ ನಮ್ಮ ಸ್ನೇಹಿತರನ್ನು ಕರ್ಕೊಂಡೋಗಿದ್ದೆ, ಅಡ್ಮಿಟ್ ಮಾಡಿದ್ದೆ. ಆಗ ನನಗೆ ನೋಡೋ ಅಂತಂದು ನಾನೇನು ಹೋಗಿರಲಿಲ್ಲ. ಯಾಕೆ? ಅವನು ಒಂದೇ ಕೆಲಸವನ್ನು ಮಾಡ್ತಾನೆ ಇರ್ತಾನೆ, ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಇಲ್ಲ ಅಳಂದ್ರೆ ಅಳ್ತಾ ಇರ್ತಾನೆ. ಹಸಿದಾಗ ಮಾತ್ರ ಊಟಕ್ಕೆ, ಕೆಲವಂತೂ ಹುಚ್ಚರಾದವರು ಊಟ ಕೂಡ ಮಾಡೋದಿಲ್ಲ. ಅದಕ್ಕೋಸ್ಕರ ಮನಸ್ಸು ಮತ್ತು ಬುದ್ಧಿಯ ಮಧ್ಯದಲ್ಲಿಯ ಸಂಬಂಧಗಳು ಬಹಳ ಚೆನ್ನಾಗಿ ಇರಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು. ಆ ರೀತಿ ಮಾಡದೇ ಹೋದಾಗ ಮನುಷ್ಯ ಹುಚ್ಚನಾಗಲು ಸಾಧ್ಯತೆಗಳು ಹೆಚ್ಚಿರ್ತದೆ. ಇದಾದ ನಂತರ ಮನಸ್ಸು, ಬುದ್ಧಿ, ಚಿತ್ತ, ಈ ಎರಡೂ ಅನುಭವಗಳು, ಮನಸ್ಸಿಗೆ ಬಂದದ್ದನ್ನು ಬುದ್ಧಿಯು ಅದನ್ನು ತಣ್ಣಗೆ ಮಾಡಿ ಏನು ತೊಂದರೆ ಇಲ್ಲಪ್ಪ ಅಂತ ಹೇಳಿ ಧೈರ್ಯ ಬರಂಗೆ ಮಾಡಿದ್ದು, ಅದನ್ನು ಚಿತ್ತ ಇದುವರೆಗಾಗಿ ಏನು ನಡೆದಿದೆ ಘಟನೆಗಳನ್ನೆಲ್ಲ ಸ್ಟೋರ್ ಮಾಡುತ್ತೆ. ಅದು ಚಿತ್ತ ಸ್ಟೋರ್ ಮಾಡಿ ಬೇಕಾದಾಗ ಅದು ಮತ್ತೆ ಕೊಡುತ್ತೆ. ಅದ ನಂತರ ಅಹಂಕಾರ. ಇಲ್ಲ, ಅಹಂಕಾರ ಅಂದರೆ ದುರಹಂಕಾರ ಅಲ್ಲ. ಅಹಂಕಾರ ಅನ್ನೋದು ಒಂದು ಒಳ್ಳೆಯ ಪದನೇ. ಅಹಂಕಾರ ಅನ್ನೋದು ಈಗೋ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದೇನು ಮಾಡುತ್ತೆ? ಈ ಎಲ್ಲವೂ ನನ್ನಲ್ಲಿಯೇ ನಡೆಯುತ್ತದೆ. ಮನಸ್ಸಿನ ಚಂಚಲತೆ, ಬುದ್ಧಿಯ ಸಲಹೆ, ಚಿತ್ತದ ಆ ಒಂದು ವಿಷಯ ಸೇರುವುದು, ಇವು ಮೂರು ನನ್ನಲ್ಲೇ ನಡೆಯುತ್ತೆ ಅನ್ನೋ ಅಹಂಕಾರ. ಈ ಮೂರು ನಡೆಯೋದ್ರಿಂದ ಈ ಮೂರನ್ನು ದಾಟಿ ನಾವು ಹೊರಗೆ ಬಂದಾಗ ಚಿತ್ತಕ್ಕೆ ಹೋಗ್ತೀವಿ. ಚಿತ್ ಅಂತ, ಸತ್ ಚಿತ್ ಆನಂದ. ಅದು ಯಾವುದರಿಂದ ಸಿಗುತ್ತೆ? ಧ್ಯಾನದಿಂದ ಮಾತ್ರ ಸಿಗುತ್ತೆ. ಧ್ಯಾನ ಮಾಡೋದರಿಂದ ಮನಸ್ಸಿನ ಆಲೋಚನೆಗಳು ಮನಸ್ಸಿನಿಂದ ಬುದ್ಧಿಗೆ, ಬುದ್ಧಿಯಿಂದ ಚಿತ್ತಕ್ಕೆ. ಅದು ಚಿತ್, ಇದು ಚಿತ್ತ. ಚಿತ್ತ ಅಂದರೆ ಮೆಮೊರಿಯನ್ನು ಸ್ಟೋರ್ ಆಗಿಡುವಂತಹ ಒಂದು ಸ್ಥಳ. ಆಮೇಲೆ ಅಹಂಕಾರ. ಇವುಗಳೆಲ್ಲನೂ ದಾಟಿ ಮುಂದಕ್ಕೆ ಹೋಗುತ್ತೆ. ನಂತರ ಏನಾಗುತ್ತೆ?
ಇದು ಆದ ನಂತರ ನಾವು ಮುಂದೆ ಏನು ಮಾಡಬೇಕು ಅಂದರೆ, ಈ ಧ್ಯಾನಕ್ಕೆ ಕುಳಿತಾಗ ಆಲೋಚನೆಗಳು ಬಂದಾಗ ನಾವು ಒಂದು ಪ್ರಿಕಾಷನ್ ತೊಗೋಬೇಕಾಗತ್ತೆ. ಈ ಆಲೋಚನೆಗಳು ಏನಾಗುತ್ತೆ, ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಒಬ್ಬರು. ಈಗ ರಿಪಬ್ಲಿಕ್ ಡೇ ದಿನ ನೀವು ಡೆಲ್ಲಿಯಲ್ಲಿ ಪೆರೇಡ್ ಆಯಿತು, ನೋಡಿದ್ದೀರಲ್ಲ, ಎಲ್ಲರೂ ಟಿ ವಿಯಲ್ಲಿ ನೋಡಿದ್ದೀರ ಅಂತ ತಿಳ್ಕೊಂಡು. ಅದರಲ್ಲಿ ರಿಪಬ್ಲಿಕ್ ಡೇ ದಿನ ಪೆರೇಡ್ ಆದಾಗ ಅದಕ್ಕೆ ಪ್ರೆಸಿಡೆಂಟ್ ಬರ್ತಾರೆ. ಪ್ರೆಸಿಡೆಂಟ್ ಬಂದು ಅವರಿಂದ ಸಲ್ಯೂಟ್ ತೊಗೊಳ್ತಾರೆ, ಗೌರವ. ಇವರು ಸಲ್ಯೂಟ್ ಮಾಡ್ತಾರೆ, ಅವರು ಸಲ್ಯೂಟ್ ಮಾಡ್ಕೊಂಡು ಸೀದಾ ಹೋಗ್ತಾರೆ. ಈ ಆಲೋಚನೆಗಳು ಅಷ್ಟೇ. ಆಲೋಚನೆಯಲ್ಲಿ ನಾವು ಅವ್ರನ್ನ ಮಾತಾಡ್ಸಿದ್ರೆ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ, ಮತ್ತು ವಿಷಯ ದೊಡ್ಡದಾಗ್ತದೆ. ಅಲ್ಲಿ ಆಲೋಚನೆಗಳ ಬಗ್ಗೆ ಚಿಂತನೆ ಮಾಡುವುದನ್ನು ಬಿಟ್ಟುಬಿಡಬೇಕು. ಆಲೋಚನೆ ಬಂತು, ಸ್ವಲ್ಪ ಸಮಯದ ನಂತರ ಹೊರಟೋಗುತ್ತೆ. ಆ ಸ್ವಲ್ಪ ಸಮಯದ ನಂತರ ಹೊರಟೋದ ಮೇಲೆ ನಾವು ಮತ್ತೊಂದು ಬರುತ್ತೆ, ಮಗದೊಂದು ಬರುತ್ತೆ. ಅದರ ಯಾವುದ್ರ ಜೊತೆಯಲ್ಲೂ ನಾವು ವ್ಯವಹಾರವನ್ನು ಮಾಡಬಾರ್ದು. ಈಗ ಉದಾಹರಣೆಗೆ ನೀವು ಒಂದು ದಾರಿಯಲ್ಲಿ ಕುಳಿತಿರ್ತೀರ ಅಂತ ಇಟ್ಕೊಳ್ಳಿ. 4-6 ಜನ ಮುಖಾಂತರ ಹಾದು ಹೋಗ್ತಾ ಇರ್ತಾರೆ. ನೀವು ಯಾರನ್ನಾದರೂ ಕರೆದು ಮಾತಾಡಿಸಿದ್ರೆ ಏನಾಗುತ್ತೆ? ಮಾತಿಗೆ ಮಾತು ಬೆಳೆಯುತ್ತೆ, ವಿಷಯಗಳು ಬರ್ತಾನೆ ಇರುತ್ತೆ, ಅದು ಮುಂದುವರಿತಾನೆ ಇರುತ್ತೆ. ನೀವು ಮಾತಾಡದೆ ಸುಮ್ಮನೆ ಇದ್ದರೆ ಅವರು ಸುಮ್ಮನೆ ಹೋಗ್ತಾರೆ. ಅಂದರೆ ಆಲೋಚನೆಗಳು ಅಷ್ಟೇ. ಆಲೋಚನೆಯ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ಅದು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಆಲೋಚನೆಯ ಬಗ್ಗೆ ಚಿಂತನೆ ಮಾಡದೆ ಹೋದಾಗ ಆಲೋಚನೆಯ ಬಗ್ಗೆ ಚಿಂತನೆಯನ್ನು ಮಾಡದೆ ಹೋದಾಗ ಅದು ಸುಮ್ಮನೆ ಹೋಗುತ್ತೆ. ಈಗ ಮುಂದೆ ಏನೋ ಕಾರ್ಯಕ್ರಮ ಇರ್ಬೋದು ಇಲ್ಲಿ. 11 ಗಂಟೆಗೆ ಟೈಮ್ ಆಯ್ತೇನಪ್ಪ? ಆಯಿತಾ? ಈಗ ಸಮಯ ಇದ್ದರೆ ಒಂದು 5-10 ನಿಮಿಷ ಧ್ಯಾನ ಮಾಡಿಸ್ಬೇಕು ಅಂತ ನಾನು ಯೋಚನೆ ಮಾಡ್ಬೋದಾ? ಒಂದು 10 ನಿಮಿಷ ಧ್ಯಾನ ಮಾಡೋದಕ್ಕೆ ಇಲ್ಲಿ ಯಾವ ರೀತಿ ಧ್ಯಾನ ಅಂದರೆ, ಮಂತ್ರ ಧ್ಯಾನ ಅಥವಾ ಜಪ ಧ್ಯಾನ 10 ನಿಮಿಷ. ಎಲ್ಲರೂ ರೆಡಿನಾ? ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು ಮಾಡಬೇಕಾಗಿರೋದು ಓಂಕಾರ ಧ್ಯಾನ. ನಾನು ಮೊದಲೇ ಹೇಳಿದಾಗೆ ಓಂಕಾರಕ್ಕೆ ಎಷ್ಟು ಪ್ರಾಶಸ್ತ್ಯವಿದೆ, ಸರ್ವಸ್ವವೂ ಓಂಕಾರ ಆಗಿರೋದ್ರಿಂದ ಓಂಕಾರ ಧ್ಯಾನ ಮಾಡಬೇಕು. ಈಗ ನೀವೆಲ್ಲ ಕಣ್ಣು ಮುಚ್ಚಿಕೊಂಡು ಮೊದಲು ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. 5 ಬಾರಿ ಜೋರಾಗಿ ಓಂಕಾರ ಮಾಡಬೇಕು. ನಾನು ಹೇಳ್ತೀನಿ ಇಲ್ಲಿ. ಮತ್ತೆ 5 ಬಾರಿ ನಿಧಾನವಾಗಿ ಓಂಕಾರ ಮಾಡಬೇಕು. ಅದ ನಂತರ 5-10 ಬಾರಿ ಮನಸ್ಸಿನಲ್ಲಿಯೇ ಓಂಕಾರವನ್ನು ನೀವು ಹೇಳ್ಕೋಬೇಕು. ಆದ್ದರಿಂದ ಈಗ ಮೊದಲು ತಾವು ಸರಿಯಾಗಿ ಕೂತ್ಕೊಳ್ಳಿ. ಎಲ್ಲ ನಿಮ್ಮ ಇದರಲ್ಲಿ ಕಣ್ಮುಚ್ಕೊಳ್ಳಿ. ಓಂಕಾರ ಅಂತ ಹೇಳ್ತೀನಿ, ನೀವು ಜೋರಾಗಿ ಹೇಳಬೇಕು. ಅರ್ಥ ಆಯ್ತಾ? ಓ ಓ
ಈಗ ಸ್ವಲ್ಪ ಕಮ್ಮಿ ಧ್ವನಿಯಲ್ಲಿ ಹೇಳೋಣ. ಓ ಈಗೆಲ್ಲರೂ ತಮ್ಮ ಮನಸ್ಸಿನಲ್ಲಿಯೇ ಓಂಕಾರವನ್ನು ಹೇಳುತ್ತಾ ಹೋಗಿ. ಈಗ ಜೋರಾಗಿ ಒಂದು ಬಾರಿ ಓಂಕಾರ ಹೇಳ್ತಾ ತಮ್ಮ ಇದರಿಂದ ಹೊರಗೆ ಬನ್ನಿ. ಓ ತಮ್ಮ ಕೈಗಳಿಂದ ಮುಖವನ್ನು ಒರೆಸಿಕೊಳ್ಳಿ. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ. ಧನ್ಯವಾದಗಳು.